ಆದ್ರೆ ಬೇರೆಯವ್ರ ವಿಷಯದಲ್ಲಿ ದೊಡ್ಡ ಸರ್ವಜ್ಞನ್ ತರ ನಡ್ಕೋತಾರೆ, ಬುದ್ಧಿವಂತರ ತರ ನಡ್ಕೋತಾರೆ. ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋ ಬದಲು ನೀನ್ ಹೀಗ್ ಮಾಡ್ಬೇಕು, ಹೀಗ್ ನಡ್ಕೋಬೇಕು ಅಂತೆಲ್ಲ ಒತ್ತಾಯಪೂರ್ವಕವಾಗಿ ಹೇರ್ತಾರೆ. ದಯವಿಟ್ಟು ನೀವ್ ನನ್ನನ್ನ ಹಾಗೆ ಅಂತ ಮಾತ್ರ ಅನ್ಕೋಬೇಡಿ. ಛೇಚೆ, ಹಾಗೆಲ್ಲ ಏನೂ ಇಲ್ಲ ಪಲ್ಲವಿಯವರೇ. ನೀವು ತುಂಬಾ ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ತೀರಾ. ಏನೇ ವಿಷಯ ಇದ್ರೂ ನಿಮ್ಮ ಹತ್ರ ನಾನು ಮುಗ್ಧವಾಗಿ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಹೇಳಿ. ಮದ್ವೆ ಮಾಡ್ಕೊಳ್ಳಿ ವಿಕ್ರಾಂತ್ ಅವ್ರೆ. ಇದು ನಿಮಗ್ ಮಾತ್ರ ಅಲ್ಲ, ಸುಲೋಚನಾ ಅಮ್ಮನ್ಗೆ, ತೇಜುಗೂ ಅನುಕೂಲ ಆಗತ್ತೆ. ಅದನ್ನೆಲ್ಲ ಬಿಟ್ಟು ತೇಜು ಭವಿಷ್ಯಕ್ಕೆ ಇದು ತುಂಬಾ ತುಂಬಾ ಒಳ್ಳೇದಲ್ವಾ? ಮದುವೆ ಅಂತಿದ್ದ ಹಾಗೆ ಹಳೆ ನೆನಪುಗಳು ಕಾಡಕ್ ಶುರುವಾಗತ್ತೆ ಪಲ್ಲವಿಯವರೇ. ಒಂದ್ ರೀತಿ ಮನ್ಸೆಲ್ಲ ಗಂಟಾಗ್ಬಿಡುತ್ತೆ. ಈ ಗಂಟೆಗಳನ್ನ ಬಿಡಿಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ. ನನ್ನ ಮನಸ್ಥಿತಿ ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ. ನನಗೆ ಅರ್ಥ ಆಗತ್ತೆ ವಿಕ್ರಾಂತ್ ಅವ್ರೆ. ಆದ್ರೆ ನಾವೊಂಥರ ರೇಸ್ ಕುದುರೆ ಇದ್ದ ಹಾಗೆ ಓಡ್ತಾನೆ ಇರ್ತೀವಿ. ಆದ್ರೆ ಒಂದ್ ಕಡೆ ನಿಂತು ಯಾಕೆ ಓಡ್ತಿದೀವಿ, ಯಾವ ಕಾರಣಕ್ಕೆ ಓಡ್ತಿದೀವಿ, ಎಲ್ಲ ತಲುಪೋದಕ್ಕೆ ಓಡ್ತಾ ಇದೀವಿ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ವಿಕ್ರಾಂತ್ ಅವ್ರೆ, ನನಗೆ ಅರ್ಥ ಆಗುತ್ತೆ. ಅದು ಮೊದಲನೇ ಮದ್ವೆನೋ ಎರಡನೇ ಮದ್ವೆನೋ ಅದೆಲ್ಲ ಮುಖ್ಯ ಅಲ್ಲ. ಆದ್ರೆ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದ್ರೆ ಅದ್ ಕಷ್ಟ ಆಗಲ್ಲ. ಸುಲೋಚನಾ ಅಮ್ಮನ್ಗೆ ಆಗಿರೋ ಪರಿಸ್ಥಿತಿನ ಒಂದ್ ಸ್ವಲ್ಪ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬನ್ನಿ. ಅವ್ರಿಗೆ ಆಗ್ಬಾರ್ದೇನಾದ್ರೂ ಆಗ್ಬಿಡುತ್ತೆ ಅಂತಲ್ಲ,